ಹಾಯ್ ಗಾಯ್ಸ್, ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ನೀವು ಎಲ್ಲ ಒಂದು ಮಾಧ್ಯಮಗಳಲ್ಲಿ ನೋಡ್ತಿರ್ತೀರ, ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡ್ತಿರ್ತೀರ. ರಿಸಲ್ಟು ಒಬ್ಬೊಬ್ಬರು ಒಂದೊಂದು ದಿನಾಂಕ ಹೇಳ್ತಿರ್ತಾರೆ. ನೀವೆಲ್ಲರೂ ಕನ್ಫ್ಯೂಸ್ ಆಗೋಗಿದ್ದೀರಾ. ರಿಸಲ್ಟ್ ಯಾವಾಗ ಬರುತ್ತೆ, ಈ ಏಪ್ರಿಲ್ ತಿಂಗಳಲ್ಲೇ ಬರುತ್ತಾ, ಇಲ್ಲ ಅಂದರೆ ಮೇ ತಿಂಗಳಿನಲ್ಲಿ ರಿಸಲ್ಟ್ ಬರುತ್ತಾ ಅಂತ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿರ್ತೀರ. ನಿಮಗೆ ರಿಸಲ್ಟ್ ಯಾವಾಗ ಬರ್ಬೋದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ಗೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ನಿಮಗೆ ನೀವೀಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಪಿ ಯುಗೆ ಹೋದ್ಮೇಲೆ ನಿಮಗೆ ಪಿ ಯು ಅಪ್ಡೇಟ್ ಸಿಗ್ತಿರುತ್ತೆ. ಒಂದು ವೇಳೆ ನೀವು ಡಿಪ್ಲೊಮಾಗೆ ಹೋಗೋ ವಿದ್ಯಾರ್ಥಿಗಳಿದ್ರೆ ಡಿಪ್ಲೊಮಾ ಅಪ್ಡೇಟ್ಸು, ITI ಅಪ್ಡೇಟ್ಸು, ಅದ್ರ ಜೊತೆಗೆ ಸ್ಟೇಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸು ಎಲ್ಲ ಅಪ್ಡೇಟ್ಸು ಸಿಗ್ತಿರುತ್ತೆ. ಕರ್ನಾಟಕದ ಎಲ್ಲ ಎಜುಕೇಷನ್ ಅಪ್ಡೇಟ್ಸು ಸಿಗ್ತಿರುತ್ತೆ. ಅದರಿಂದ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ಡನ್. ನೋಡಿ ಸ್ನೇಹಿತರೆ, ಈಗ SSLC ರಿಸಲ್ಟ್ ಬಗ್ಗೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡ್ತಿರ್ತೀರ. ಸಾಕಷ್ಟು ಕಡೆ ಆ ರಿಸಲ್ಟ್ ಯಾವಾಗ ಅಂತ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಸ್ ಇರುತ್ತೆ, ಫೇಸ್ಬುಕ್ಕಲ್ಲಿ ನೋಡ್ತಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಬರ್ತಿರುತ್ತೆ. ಈ ರೀತಿಯಾಗಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತಿರ್ತೀರ SSLC ರಿಸಲ್ಟ್ ಯಾವಾಗ ಅಂತ. ನೋಡಿ ಸ್ನೇಹಿತರೆ, ಈ ಒಂದು ಎಕ್ಸೈಟ್ಮೆಂಟ್ ಆಗಿರ್ಬೋದು, ಸ್ವಲ್ಪ ಭಯ ಆದರೂ ಎಲ್ಲರಿಗೂ ಇದ್ದೇ ಇರುತ್ತೆ SSLC ರಿಸಲ್ಟ್ ಕುರಿತು. ಯಾಕಂದರೆ ಈಗ ನಿಮಗೆ SSLC ರಿಸಲ್ಟು ತುಂಬಾ ಮುಖ್ಯ ಆಗಿರುತ್ತೆ. ವಿದ್ಯಾರ್ಥಿಗಳ ಎಕ್ಸಾಮ್ ಬರ್ದಿರ್ತೀರ, ರಿಸಲ್ಟ್ಗಾಗಿ ಎಲ್ಲರೂ ಕಾಯ್ತಿರ್ತೀರ. ನೋಡಿ ಸ್ನೇಹಿತರೆ, ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ನಡೆಸುವ SSLC ಪರೀಕ್ಷೆ ಒಂದು ಮುಕ್ತಾಯಗೊಂಡಿದ್ದು ನೀವೆಲ್ಲರೂ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರಾ. ಈ ಬಾರಿ SSLC ಪರೀಕ್ಷೆ ಒಂದನ್ನು 8,96,447 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 15,881 ಶಾಲೆಗಳ ವಿದ್ಯಾರ್ಥಿಗಳು 2,818 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಆದರೆ ಬರೆದಿದ್ರು. ಈಗ ಮೌಲ್ಯಮಾಪನ ಕೂಡ ಎಲ್ಲ ಸ್ಟಾರ್ಟ್ ಆಗೋಯ್ತು. ನಿಮ್ಮ ಒಂದು ಪೇಪರ್ಸನ್ನು ಕರೆಕ್ಷನ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಅದು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆಯಂತೆ. ನಿಮ್ಮ ಒಂದು ಎಲ್ಲ ಪೇಪರ್ಸು ಕರೆಕ್ಷನ್ ಕೂಡ ಆಗಿದೆ, ಎಲ್ಲ ಎವ್ಯಾಲ್ಯೂಯೇಷನ್ ಎಲ್ಲ ಮುಗ್ದಿದೆ. ನಿಮ್ಮ ಒಂದು ಪೇಪರ್ಸ್ ನೀವೇನು ಎಕ್ಸಾಮ್ ಬರ್ದಿದ್ರಲ್ಲ ಆ ಒಂದು ಎಲ್ಲ ಆನ್ಸರ್ ಪೇಪರ್ಸ್ದೆಲ್ಲ ಕರೆಕ್ಷನ್ ಎಲ್ಲ ಮುಗ್ದಿದೆಯಂತೆ. ಮ್ಯಾಕ್ಸಿಮಮ್ ಎಲ್ಲ ಮುಗ್ದಿದೆಯಂತೆ. ಅದು ಕೂಡ ಇನ್ನೇನು ಶೀಘ್ರದಲ್ಲೇ ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಮತ್ತು ಆ ರಿಸಲ್ಟನ್ನು ವೆಬ್ಸೈಟ್ಗೆ ಹಾಕ್ಬಿಟ್ಟು ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡೋದು ಅಷ್ಟೇ ಬಾಕಿ ಇರುತ್ತೆ. ಸ್ನೇಹಿತರೆ, ನೀವು ಕೇಳ್ಬೋದು, ಹಾಗಾದರೆ ರಿಸಲ್ಟ್ ಯಾವಾಗ ಬರ್ಬೋದು? ಈ ಬಗ್ಗೆ ಮಧು ಬಂಗಾರಪ್ಪ ಅವರು ಏನು ಹೇಳ್ತಿದ್ದಾರೆ ಅಂತ ನೀವೆಲ್ಲರೂ ಪ್ರಶ್ನೆ ಮಾಡ್ತೀರಾ. ಸ್ನೇಹಿತರೆ, 2024ನೇ ಬ್ಯಾಚು SSLC 2024ರಲ್ಲಿ ಏನಾಗಿತ್ತಂದರೆ SSLC ರಿಸಲ್ಟನ್ನು ಮೇ 9 ಬೆಳಗ್ಗೆ 10 ರಿಸಲ್ಟನ್ನು ಸ್ಟಾರ್ಟ್ ಮಾಡಿದ್ರು, ರಿಸಲ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಈ ಬಾರಿ ಇನ್ನೂ ಸ್ವಲ್ಪ ಬೇಗನೆ ಬರುತ್ತೆ. ಲಾಸ್ಟ್ ಟೈಮು ಮೇ 9ಗೆ ನಿಮಗೆ ರಿಸಲ್ಟನ್ನು ಕೊಟ್ಟಿದ್ರು, ಬೆಳಗ್ಗೆ 10 ಮೇ 9 ಕೊಟ್ಟಿದ್ರು 2024ನೇ ಸಾಲಿನಲ್ಲಿ. ಈಗ 2025ರಲ್ಲಿ ನಿಮ್ಮ SSLC ರಿಸಲ್ಟು ಸ್ವಲ್ಪ ಬೇಗನೆ ಬರುತ್ತೆ. ಯಾಕಂದರೆ ವರ್ಷದಿಂದ ಇವಾಗೆ ಎಲ್ಲ ಪ್ರೋಸೆಸ್ಸನ್ನು ಸ್ಪೀಡ್ ಮಾಡಿದ್ದಾರೆ. ಪೇಪರ್ಸ್ ಕರೆಕ್ಷನ್ ಮಾಡೋ ಪ್ರೋಸೆಸ್ಸು ಮತ್ತು ವ್ಯಾಲ್ಯೂಯೇಷನ್ ಪ್ರೋಸೆಸ್ಸು ಎಲ್ಲನ ಸ್ಪೀಡ್ ಮಾಡಿದ್ದಾರೆ. ಅದರಿಂದ ನಿಮಗೆ ಇನ್ನೂ ಬೇಗನೆ ರಿಸಲ್ಟ್ ಬರುತ್ತೆ. ಇನ್ನೂ ರಿಸಲ್ಟ್ ಬೇಗ ಬರುತ್ತೆ ಅಂದ್ಬಿಟ್ಟು ಇದೇ ಏಪ್ರಿಲ್ ತಿಂಗಳಿನಲ್ಲಿ ಏನಾದರೂ ರಿಸಲ್ಟ್ ಬರುತ್ತಾ ಅಂತ ನೀವು ಪ್ರಶ್ನೆ ಮಾಡೋದಾದರೆ ಈ ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ SSLC ರಿಸಲ್ಟ್ ಬರಲ್ಲ. ಓಕೆನಾ? ಯಾಕಂದರೆ ಇನ್ನು ಆಲ್ಮೋಸ್ಟ್ ಮುಗಿದಿದೆ ಪೇಪರ್ಸ್ ಕರೆಕ್ಷನ್ನು. ಆದ್ರೂ ಅದು ಪೇಪರ್ಸ್ ಕರೆಕ್ಷನ್ ಎಲ್ಲ ಮುಗಿದ್ಮೇಲೆ ವೆಬ್ಸೈಟ್ಗೆಲ್ಲ ನಿಮ್ಮ ಮಾರ್ಕ್ಸನ್ನೆಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಟೈಮ್ ತಗೊಳ್ತಾರೆ. ಅದರಿಂದ ಈಗ ಈ ಏಪ್ರಿಲ್ ತಿಂಗಳಲ್ಲಂತೂ ಬರಲ್ಲ, ರಿಲ್ಯಾಕ್ಸ್ ಆಗಿ. ಹಾಗಾದರೆ ಯಾವಾಗ ಬರ್ಬೋದು ಅಂದರೆ ಮಧು ಬಂಗಾರಪ್ಪ ಅವರು ಮಾಧ್ಯಮದವ್ರ ಮುಂದೆ ಹೇಳಿದ್ದು ಮೇ 1ನೇ ವಾರದಲ್ಲಿ ಇಲ್ಲ 2ನೇ ವಾರದಲ್ಲಿ ರಿಸಲ್ಟ್ ಕೊಟ್ಬಿಡ್ತೀವಿ ಅಂತ ಹೇಳಿದರು. ನೋಡಿ ಸ್ನೇಹಿತರೆ, ನಿಮಗೆ ನನ್ನ ಪ್ರೆಡಿಕ್ಷನ್ ಪ್ರಕಾರ ಹೇಳ್ತಿದ್ದೀನಿ ನಾನು, ಯಾವಾಗ ರಿಸಲ್ಟ್ ಬರ್ಬೋದು ಅಂದರೆ ಮೇ 5ಕ್ಕೆ ರಿಸಲ್ಟ್ ಬರ್ಬೋದು. ಇಲ್ಲ ಅಂದರೆ ಮೇ 5 ಮಿಸ್ ಆಗಿದೆ ಅಂದರೆ ಮೇ 7ನೇ ತಾರೀಕು ನಿಮಗೆ ರಿಸಲ್ಟ್ ಆದರೆ ಬರ್ಬೋದು ಸ್ನೇಹಿತರೆ. ಓಕೆನಾ? ಮೇ 5ಕ್ಕೆ ಬರುವಂತಹ ಚಾನ್ಸಸ್ ತುಂಬಾ ಇದೆ. ಕೆಲವೊಂದು ಮೂಲಗಳಿಂದ ಬರ್ತಿರುವಂತಹ ಮಾಹಿತಿ ಪ್ರಕಾರ ಮೇ 5ಕ್ಕೆ ನಿಮಗೆ ರಿಸಲ್ಟ್ ಕೊಡ್ಬೋದು. ಅಲ್ಲಿ ಮಿಸ್ ಆಗಿದೆ ಅಂದರೆ ಮೇ 7ನೇ ತಾರೀಕು ನಿಮಗೆ ರಿಸಲ್ಟ್ ಕೊಡ್ತಾರೆ. ಓಕೆನಾ? ಮೇ 7ನೇ ತಾರೀಕು ನಿಮಗೆ ರಿಸಲ್ಟ್ ಆದರೆ ಬರ್ಬೋದು SSLC ರಿಸಲ್ಟು. ಇದು ಜಸ್ಟು ಪ್ರೆಡಿಕ್ಷನ್ ಅಷ್ಟೇ. ನಿಮ್ಗೊಂದು ಯಾವುದಾದ್ರೂ ಒಂದು ಡೇಟ್ ಹೇಳಿ ಅಂತ ನೀವು ಕೇಳ್ತಿರ್ತೀರಲ್ಲ, ಅದಕ್ಕೆ. ಮತ್ತೆ ನೀವು ಕೇಳ್ಬೋದು ಯಾವ ಟೈಮಿಗೆ ಬರ್ಬೋದು ಅಂದರೆ ಒಂದು ಬೆಳಗ್ಗೆ 10 ಮೇಲೆ ಸ್ಟಾರ್ಟ್ ಮಾಡ್ತಾರೆ, ಪ್ರೆಸ್ ಮೀಟ್ ಎಲ್ಲ ಸ್ಟಾರ್ಟ್ ಮಾಡಿ ಯಾವ್ಯಾವ ಜಿಲ್ಲೆ ಫಸ್ಟ್ ಬಂದಿದೆ ರಿಸಲ್ಟಲ್ಲಿ ಅಂತೆಲ್ಲ ಹೇಳ್ತಿರ್ತಾರೆ. ವಿದ್ಯಾರ್ಥಿಗಳು ರ್ಯಾಂಕ್ ಸ್ಟೂಡೆಂಟ್ಸ್ದೆಲ್ಲ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಮತ್ತು ವೆಬ್ಸೈಟಲ್ಲಿ ನಿಮ್ಮ ರಿಸಲ್ಟ್ಸನ್ನು ಪಬ್ಲಿಷ್ ಮಾಡಿಬಿಡ್ತಾರೆ. ಓಕೆನಾ? ನಮ್ಮ ಚಾನಲಲ್ಲಿ ಯಾವ ರೀತಿ ರಿಸಲ್ಟ್ ಚೆಕ್ ಮಾಡ್ಕೊ
ಮಾಡ್ಕೋಬೇಕು ಫಾಸ್ಟಾಗಿ ಅಂತೆಲ್ಲ ವೀಡಿಯೋಸ್ ಮಾಡಿ ತಿಳಿಸಿದ್ದೀನಿ, ಹೋಗಿ ಚೆಕ್ ಮಾಡಿ. ಓಕೆನಾ ಸ್ನೇಹಿತರೆ, ನಿಮ್ಗೆ ಒಂದು ಡೇಟ್ ನಾನು ಪ್ರೆಡಿಕ್ಷನ್ ಪ್ರಕಾರ ಹೇಳಿದ್ದೀನಿ, ಎಕ್ಸಾಕ್ಟು ಇಂಥ ಡೇಟ್ಗೆ ಬರುತ್ತೆ, ಇಂಥ ಟೈಮ್ಗೆ ಬರುತ್ತೆ ಅಂತ ಮಧು ಬಂಗಾರಪ್ಪ ಅವರು ಒಂದು ನೋಟಿಫಿಕೇಶನ್ ಆದರೂ ಕೊಡ್ತಾರೆ, ಇಲ್ಲ ಅಂದರೆ ಮಾಧ್ಯಮದವ್ರು ಮುಂದೆ ಬಂದು ಹೇಳ್ತಾರೆ ಯಾವಾಗ ಎಕ್ಸಾಕ್ಟ್ ಡೇಟ್ ಅಂತ. ನಿಮ್ಗೆ ಜಸ್ಟ್ ಪ್ರೆಡಿಕ್ಷನ್ ಹೇಳ್ತಿದ್ದೀನಿ ಅಷ್ಟೇ. ಎಲ್ಲರೂ ರಿಲ್ಯಾಕ್ಸ್ ಆಗಿರಿ, ರಿಸಲ್ಟ್ ಬರುತ್ತೆ, ಚೆನ್ನಾಗಾಗುತ್ತೆ. ಓಕೆನಾ, ನಾನು ಹೇಳ್ತಿದ್ದೀನಿ ನೋಡಿ, SSLC ರಿಸಲ್ಟ್ ಅಂತೂ ನಿಮಗೆ ಚೆನ್ನಾಗೇ ಆಗಿರುತ್ತೆ, ತಲೆ ಕೆಡಿಸ್ಕೋಬೇಡಿ. ಒಂದು ವೇಳೆ ನಿಮ್ದೊಂದು 500 ಮಾರ್ಕ್ಸ್ ಬರುತ್ತೆ ಅಂದ್ಕೊಂಡಿದ್ದೀರಾ ಅಂದರೆ ಒಂದು 20-30 ಮಾರ್ಕ್ಸ್ ಜಾಸ್ತಿನೇ ಬರುತ್ತೆ, 520 530 ಆದರೂ ಬಂದೇ ಬರುತ್ತೆ. ಈ ವಿಡಿಯೋ ಕೆಳಗಡೆ ನೀವು ಒಂದು ಕೆಲಸ ಮಾಡಿ, ಲಾಸ್ಟ್ ವಿಡಿಯೋ ಕೆಳಗಡೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿರಲಿಲ್ಲ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ರು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ಹೇಳಿ ನಿಮ್ಮದು 625ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನುವಂಥದ್ದನ್ನು ಹೇಳಿ ಸ್ನೇಹಿತರೆ. ನಾನು ಆದಷ್ಟು ನಿಮ್ಮ ಕಾಮೆಂಟ್ಸ್ಗೆ ರಿಪ್ಲೈ ಮಾಡೋದಕ್ಕೆ, ನಿಮಗೆ ಕಂಗ್ರಾಟ್ಸ್ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ನಿಮ್ಗೆ ನೀವೇನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಒಂದು 20-30 ಮಾರ್ಕ್ಸು ಜಾಸ್ತಿನೇ ಬರುತ್ತೆ, ಬರೆದಿಟ್ಕೊಂಡಿರಿ. ನೋಡ್ಕೊಳ್ಳಿ ಬೇಕಾದ್ರೆ ರಿಸಲ್ಟ್ ಬಂದಮೇಲೆ. ನೀವು ಯಾರಾದರೂ 550 ಬರುತ್ತೆ ಅಂದ್ಕೊಂಡಿದ್ರೆ ನಿಮ್ದು 570 580ವರೆಗೂ ಕೂಡ ಬರ್ಬೋದು. ಒಂದು 20-30 ಮಾರ್ಕ್ಸ್ ಜಾಸ್ತಿ ಬಂದೇ ಬರುತ್ತೆ ಸ್ನೇಹಿತರೆ. ಈಗ ಕಾಮೆಂಟ್ ಮಾಡಿ ನೋಡೋಣ, ಯಾಕೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ. ಆಗ ನೋಡೋಣ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ಕೊಳ್ತಿದ್ರೋ ನೋಡೋಣ. ಅದರಿಂದ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತ ನೀವು ಪ್ರೆಡಿಕ್ಟ್ ಮಾಡ್ಕೊತಿದ್ದೀರೋ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.